Good morning, my dear children. Today we are learning about shelter, protection, house and clothes. We have to protect from houses and clothes. We live in our home and we live on earth. So we call earth our home, and earth is not only our home but also of birds, animals, plants and trees. We all live together as one big family in one big home called earth. See here children, today we are going learn about homes. Where we live in our home now, it is our home. Earth is also not only home of us only, it is also of birds, animals, plants and trees. ಇಲ್ಲಿ ನೋಡ್ರಿ, ಈಗ ನಾವು ಯಾವುದ್ರ ಬಗ್ಗೆ ಸ್ಟಡಿ ಮಾಡಕತ್ತೀವಿ ಅಂತಂದ್ರೆ ಶೆಲ್ಟರ್. ಶೆಲ್ಟರ್ ಮೀನ್ಸ್ ನಮಗೊಂದು ಸೂರು ಬೇಕು, ಇರೋದಕ್ಕೆ ಏನು ಬೇಕು? ಸೂರು ಬೇಕು. ಯಾವುದಕ್ಕೆ ಬೇಕಪ್ಪ ನಮಗೆ ಸೂರು? ಯಾವುದಕ್ಕೆ ಮನೆ ಬೇಕು? ಯಾವುದಕ್ಕೆ ನಮಗೆ ಬಟ್ಟೆಗಳು ಬೇಕು ಅಂತಂತಂದ್ರೆ ಪ್ರೊಟೆಕ್ಷನ್ಗೆ. ಪ್ರೊಟೆಕ್ಷನ್ ಮೀನ್ಸ್ ರಕ್ಷಣೆಗೆ. ಹಾಗಾದ್ರೆ ವಿ ಲಿವ್ ಇನ್ ಅವರ್ ಹೋಮ್ಸ್. ನಾವೆಲ್ಲಿದ್ದೀವಿ ಈಗ? ನಮ್ಮ ಮನೆಗಳಲ್ಲಿ ವಾಸವಾಗಿವಿ. ಮತ್ತು ವಿ ಲಿವ್ ಆನ್ ಅರ್ತ್. ಎಲ್ಲಿದ್ದೀವಿ ನಾವು? ವಿ ಲಿವ್ ಆನ್ ಅರ್ತ್. ಸೊ ವಿ ಕಾಲ್ earth our home, and earth is not only for our home. ಇದು ಭೂಮಿ ಕೇವಲ ನಮಗಷ್ಟೇ ಮನೆಯಲ್ಲ, ಇದು ಎಲ್ಲ ಪ್ರಾಣಿಗಳಿಗೂ, ಪಕ್ಷಿಗಳಿಗೂ, ಗಿಡ ಮರಗಳಿಗೂ ಕೂಡ ಏನಾಗೈತಿ? ದೊಡ್ಡದಾದಂಥ ಮನೆ ಆಗೈತಿ. ನಮಗೂ ಕೂಡ ಮತ್ತು ಪ್ರಾಣಿ ಪಕ್ಷಿ ಗಿಡ ಮರಗಳಿಗೆ ಕೂಡ ಇದೇನಾಗೈತಿ? ಒಂದು ದೊಡ್ಡ ಮನೆ ಆಗೈತಿ. ಇದು ಕೂಡ ಅರ್ತ್ ಈಸ್ ಅವರ್ ಹೋಮ್. ಏನಂತ ಕರಿತೀವಿ ನಾವು? ಭೂಮಿ ಕೂಡ ನಮಗೆ ಎಲ್ಲನೂ ಒದಗಿಸ್ಕೊಟ್ಟೈತಿ. ಗಾಳಿ, ನೀರು, ವಾತಾವರಣ, ಬದುಕಲು ಮತ್ತು ನಾವು ಜೀವಿಸಲು ಬೇಕಾದಂಥ ಯೋಗ್ಯವಾದ ವಾತಾವರಣವನ್ನು ಇದು ಕಲ್ಪಿಸಿಕೊಟ್ಟೈತಿ. ಹಾಗಾದ್ರೆ ಈಗ ಹೌಸ್ ಬಗ್ಗೆ ಸ್ಟಡಿ ಮಾಡೋಣ. ಮೈ ಸ್ವೀಟ್ ಹೋಮ್, ಮೈ ಫೇವ್ರೆಟ್ ಪ್ಲೇಸ್. ಹೌದಲ್ಲ? ನಮಗೆಲ್ಲದಕ್ಕಿಂತ ಬಹಳ ಇಷ್ಟವಾದಂಥ ಪ್ಲೇಸ್ ಯಾವುದು ಅಂತ ಕೇಳಿದ್ರೆ ನಮ್ಮ ಮನೆ. ನಮ್ಮ ಮನೆಯಲ್ಲೇ ಮತ್ತು ಪಪ್ಪ ಇರ್ತಾರೆ, ಮಮ್ಮಿ ಇರ್ತಾರೆ, ತಮ್ಮ ತಂಗಿ ಇರ್ತಾರೆ. ನಾವಲ್ಲಿ ಏನು ಮಾಡ್ಬೋದು? ಆರಾಮಾಗಿ ಇರ್ಬೋದು, ಖುಷಿ ಖುಷಿಲೇ ಇರ್ಬೋದು. ಹೌದಲ್ಲ? ಐ ಲವ್ ಮೈ ಹೋಮ್ ಬಿಕಾಸ್ ಐ ಲಿವ್ ಹಿಯರ್ ವಿತ್ ಮೈ ಫ್ಯಾಮಿಲಿ. ಯಾಕೆ ನಮಗೆ ಭಾಳ ಇಷ್ಟ ನಮ್ಮ ಮನೆ ಅಂತಂದ್ರೆ ಅಲ್ಲಿ ಏನಿರ್ತೈತಿ? ನಮ್ಮ ಫ್ಯಾಮಿಲಿ ಇರ್ತೈತಿ. ಇಟ್ ಕೀಪ್ಸ್ ಮೀ ಸೇಫ್. ಇಟ್ ಪ್ರೊಟೆಕ್ಟ್ ಮೀ ಫ್ರಾಮ್ ಕೋಲ್ಡ್, ಹೀಟ್, ರೇನ್ ಆ್ಯಂಡ್ ಆಲ್ಸೋ ಫ್ರಾಮ್ thieves. Not only thieves, it also protects us from wild animals. We are living in our home very happily because I love my home because I live here with my family. It is protect us from heat, cold, rain, thieves and also wild animals and insects. ಇವೆಲ್ಲದರಿಂದ ನಮಗೇನು ಮಾಡ್ತೈತಿ? ರಕ್ಷಣೆಯನ್ನು ಕೊಡ್ತೈತಿ, ಪ್ರೊಟೆಕ್ಟ್ ಮಾಡ್ತೈತಿ. ನಮ್ಮ ಮನೆ ಏನಾದರೂ ನಮಗೆ ಗಾಳಿ, ಮಳೆ, ಬಿಸಿಲು, ಕಳ್ಳ ಕಾಕರುಗಳು, ಕ್ರೂರ ಪ್ರಾಣಿಗಳು ಮತ್ತು ಇನ್ಸೆಕ್ಟ್ಸ್, ಹುಳು ಹುಪ್ಪಡಿಗಳಿಂದ ನಾವು ಎಲ್ಲಿ ರಕ್ಷಣೆಯನ್ನು ಪಡಿತೀವಿ ಅಂತಂದ್ರೆ ನಮ್ಮ ಮನೆಯಲ್ಲಿ. ಇಟ್ ಕೀಪ್ಸ್ ಮೀ ಸೇಫ್. ಇದು ಏನಾಗೈತಿ? ನಮ್ಮನ್ನು ಸೇಫಾಗಿ ಇಡ್ತೈತಿ. Some homes are small. They have only 1 or 2 rooms.
In such homes, the living room also serves as the dining room. Already we know about the particular place which is in our home. No, we cook our food in the kitchen, we take bath in our bathroom, we sleep in the bedroom, we watching TV in living room. These are all types of rooms in our home. Some homes are big. They have many rooms. They may have 2 or more bedrooms. They may even have rooms for other activities. For example, study room, computer room and puja room, etc. etc. ಈಗ ನಮ್ಗೆ ಮನೆ ಒಳಗೆ ಏನಪ್ಪ ಅಂತಂತಂದ್ರೆ ಎ ಹೋಮ್ ಹ್ಯಾಸ್ ಎ ಡಿಫ್ರೆಂಟ್ ರೂಮ್ಸ್. ಎವ್ರಿ ರೂಮ್ ಹ್ಯಾಸ್ ಎ ಸ್ಪೆಷಲ್ ಪರ್ಪಸ್. ನಮ್ಗೆ ಬೇರೆ ಬೇರೆ ಕೆಲಸಗಳಿಗೆ, ಬೇರೆ ಬೇರೆ ಉದ್ದೇಶಗಳಿಗೆ ಏನು ಮಾಡಿರ್ತೀವಿ, ನಾವು ಬೇರೆ ಬೇರೆ ರೂಮ್ಗಳನ್ನು ಯೂಸ್ ಮಾಡ್ತೀವಿ. ನಾವು ಅಡುಗೆಯನ್ನು ಅಡುಗೆ ಕೋಣೆಯಲ್ಲಿ ತಯಾರು ಮಾಡ್ತೀವಿ. ಆಮೇಲೆ ಸ್ನಾನದ ರೂಮ್ನಲ್ಲೇ ಮಾಡ್ತೀವಿ. ಮಲ್ಕೊಳ್ಳೋಕೆ ನಮ್ಗೆ ಒಂದು ಬೆಡ್ರೂಮ್ ಬೇಕು. ಆಮೇಲೆ ಟಿ ವಿ ನೋಡೋಕೆ, ಗೆಸ್ಟ್ ಯಾರಾರ ಬಂದ್ರೆ ಕೂಡೋದಕ್ಕೆ ಏನು ಮಾಡ್ತೀವಿ, ಒಂದು ಲಿವಿಂಗ್ ರೂಮ್ ಅಂತ ಹೇಳಿ ಕೆಲಸ ಮಾಡ್ಕೊಂಡಿರ್ತೀವಿ. ಕೆಲವೊಬ್ರಿಗೆ ಏನಿರ್ತೈತಿ, ಒಂದು ಸಣ್ಣ ಮನೆ ಕೂಡ ಇರ್ತಾವೆ. ಅಲ್ಲೇ ಒಂದು ಹಾಲನ್ನು ಅವರು ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ತಾರೆ. ಈಸ್ ಇಟ್ ಕ್ಲಿಯರ್ ಚಿಲ್ಡ್ರನ್? ಟುಮಾರೋ ವಿ ವಿಲ್ ಕಂಟಿನ್ಯೂ ದಿಸ್ ಲೆಸನ್. ಥ್ಯಾಂಕ್ ಯು.